ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ನಾವು ಈ ತೆಂಗಿನಕಾಯಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಎಣ್ಣೆನ ರೆಡಿ ಮಾಡ್ಕೋಬೋದು ಅಂತ ನೋಡೋಣ. ಈ ಕೊಬ್ಬರಿ ಎಣ್ಣೆನ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡೋದು ಅಂತ ನಾನಿಲ್ಲಿ ಒಂದು 2 ದೊಡ್ಡ ಸೈಜಲ್ಲಿರೋ ತೆಂಗಿನಕಾಯಿನ ತಗೊಂಡ್ಬಿಟ್ಟು ಅದನ್ನು ಈ ರೀತಿ ಪೀಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೀಸ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು. ಅದನ್ನು ನೋಡಿ, ಈ ರೀತಿ ಆಗಿದೆ ಪೇಸ್ಟ್ ಥರ. ಅದನ್ನು ನಾನು ಈ ರೀತಿ ಖಾಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಾಣಿಸ್ಲಿ ಅಂತ ನೀವು ಬೇಕಾದರೆ ಪಾತ್ರೆಯಲ್ಲಿ ಅದನ್ನು ಆ ತೆಂಗಿನಕಾಯಿ ಹಾಲನ್ನ ಈ ರೀತಿ ಬಟ್ಟೆ ಹಾಕಿ ತಕ್ಕೋಬೋದು. ನಾನು ನಿಮಗೆ ಕಾಣಿಸ್ಲಿ ಅಂತ ಈ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ರೀತಿ ಎಲ್ಲ ತೆಂಗಿನಕಾಯಿನ ರುಬ್ಕೊಂಡು ಈ ರೀತಿ ಹಾಲನ್ನ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ತೆಂಗಿನಕಾಯಿನ ಹಾಲನ್ನ ಈ ರೀತಿ ತಕ್ಕೋಬೇಕು. ನೋಡಿ, ಈ ರೀತಿ ಈ ತೆಂಗಿನಕಾಯಿನ ಎಲ್ಲ ಪೂರ್ತಿಯಾಗಿ ಹಾಲನ್ನು ತೆಗೆದಿದ್ದೀನಿ. ನಾನು ಇದನ್ನು ಒಂದು 6-7 ಗಂಟೆ ತನಕ ಸ್ಟೋರ್ ಮಾಡಿ ಇಡ್ತಿದ್ದೀನಿ. ಇದು ನೀರು ಬೇರೆ ಆಗುತ್ತೆ. ನೋಡಿ, ಇವಾಗ 6 ಗಂಟೆ ಆದಮೇಲೆ ನೀವು 1 ಡೇ ಆದರೂ ಇಡ್ಬೋದು. ಇವಾಗ ನೋಡಿ, ಈ ಎಣ್ಣೆ ಅಂಶ ಮೇಲೆ ಬಂದಿದೆ. ಇವಾಗ ಅದನ್ನು ನೋಡಿ, ಈ ರೀತಿ ಕೆನೆ ಥರ ಆಗಿದೆ. ಅದನ್ನು ಈ ರೀತಿ ಒಂದು ಬಾಣಲಿಯಲ್ಲಿ ತಕ್ಕೊಳ್ತಾ ಇದ್ದೀನಿ. ಮೇಲಿಂದನೇ ಕೆನೆ ಥರ ಬಂದಿದೆ ನೋಡಿ. ಈ ನೀರು ಬಿಟ್ಟಿದೆ. ಅದು ಈ ಎಣ್ಣೆ ಅಂಶ ನೀರಲ್ಲಿ ತೇಲುತ್ತೆ ಅಂತಾರಲ್ಲ, ಆ ರೀತಿ ಈ ಮೇಲೇ ಕೆನೆ ಥರ ಬಂದಿದೆ. ಅದನ್ನು ತೆಗೆದು ನಾನಿವಾಗ ಕಡಿಮೆ ಉರಿಯಲ್ಲಿ ಅದನ್ನು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ಯಾವಾಗಲೂ ಇರಲಿ ಕಡಿಮೆ ಉರಿಯಲ್ಲಿ ಬೇಯಿಸಬೇಕು, ಇಲ್ಲಾಂದರೆ ಫುಲ್ ಫ್ಲೇಮ್ ಇಟ್ಟರೆ ಸುಟ್ಟೋಗ್ಬಿಡುತ್ತೆ. ನೀವು ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ಬರೀರಿ. ನಮಗೆ ನಿಮ್ಮ ಕಾಮೆಂಟ್ ಓದೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದು ಮೆಲ್ಲಕ್ಕೆ ಎಣ್ಣೆನ ಬಿಟ್ಕೊಳ್ತಾ ಬರ್ತಾ ಇದೆ. ಎರಡು ತೆಂಗಿನಕಾಯಲ್ಲಿ ನಾವು ಇವಾಗ ನೋಡೋಣ ಎಷ್ಟು ಎಣ್ಣೆ ಬರುತ್ತೆ ಅಂತ. ನಾನು ಹೀಗೆ ಸ್ವಲ್ಪ ಎಣ್ಣೆ ಬರ್ತಾ ಇರೋದನ್ನು ಒಂದು ಬಟ್ಲಲ್ಲಿ ತಗೊಳ್ತಾ ಇದ್ದೀನಿ. ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಕಡಿಮೆ ಉರಿಯಲ್ಲಿ ತಿರುಗಿಸ್ತಾ ಇರಬೇಕು.
ನೋಡಿ ಇನ್ನೂ ಎಣ್ಣೆ ಬರ್ತಾನೆ ಇದೆ ಅದರಲ್ಲಿ. ನೋಡಿದ್ರ ಮನೆಯಲ್ಲಿ ನಾವು ಪ್ಯೂರ್ ಎಣ್ಣೆಯನ್ನು ತಯಾರಿಸ್ಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಎಣ್ಣೆನ ಮನೆಯಲ್ಲೇ ತೆಗಿಬೋದು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.